ಹಾಯ್, ವೆಲ್ಕಮ್ ಟು ಚಂದ್ರಿಕಾ ಕುಕಿಂಗ್. ಇವಾಗ ಜಾಮೂನ್ ಮಾಡ್ತಾ ಇದ್ದೀನಿ. ಒಂದು ಪ್ಯಾಕೆಟ್ ಜಾಮೂನ್ ಕಟ್ ಮಾಡಿ ಒಂದು ಬೌಲ್ಗೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೀಟಾಗಿ ಕಲಿಸ್ಕೊಳ್ಳೋಣ. ಹದವಾಗಿ ಜಾಸ್ತಿ ನೀರು ಹಾಕಿ ತೆಳು ಮಾಡಬಾರ್ದು, ಗಟ್ಟಿಯಾಗಿ ಕಲಿಸ್ಕೋಬೇಕು. ಸ್ಮೂತಾಗಿ ಈ ಥರ ಕಲಸಿ ಇಟ್ಕೊಳ್ಳೋಣ. ಅದಕ್ಕೆ ಬಂದರೆ ಸಾಕಾಗುತ್ತೆ. ಇಷ್ಟ ಆದರೆ ಸಾಕು. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಒಂದು ಬೌಲ್ ಸಕ್ಕರೆ ಹಾಕಿದ್ದೀನಿ. ಅದಕ್ಕೆ 2 ಬೌಲ್ ನೀರು ಹಾಕೋಬೇಕು. 2 ಬೌಲ್ ನೀರು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕರಗೋ ತನಕ ಚೆನ್ನಾಗಿ ಕರಗಿಸೋಣ. ಪಾಕ ಬರಿಸ್ಬಾರ್ದು, ತುಂಬ ಗಟ್ಟಿ ಪಾಕ ಮಾಡಬಾರ್ದು, ಮೀಡಿಯಮ್ ಆಗಾದರೆ ಸಾಕಾಗುತ್ತೆ. ಸಕ್ಕರೆ ಕರಗಿ ಒಂದು 5 ನಿಮಿಷ ಕುದ್ರೆ ಅದು ಸಾಕಾಗುತ್ತೆ. ಅದು ಸರಿಯಾಗಿ ಕುದಿಯೋ ತನಕ ಅಷ್ಟೊತ್ತಿಗೆ ಉಂಡೆ ಕಟ್ಕೊಳ್ಳೋಣ. ಇದು 5 ನಿಮಿಷ ನೆಂದಿದೆ. ಇವಾಗ ಉಂಡೆ ಕಟ್ಕೊಳ್ಳೋಣ. ಸಣ್ಣ ಉಂಡೆ ಕಟ್ಕೊಳ್ಳೋಣ. ಮೀಡಿಯಮ್ಮಾಗಿ ಕಟ್ಕೊಳ್ಳೋಣ, ತುಂಬ ದಪ್ಪ ಬೇಡ. ಮೀಡಿಯಮ್ಮಾಗಿ ಸಣ್ಣಕ್ಕೆ ಉಂಡೆ ಕಟ್ಟೋಣ. ನೋಡಿ, ಇಷ್ಟಾದರೆ ಸಾಕು. ಅದಕ್ಕೆ ಉಂಡೆ ಎಲ್ಲನೂ ಕಟ್ಕೊಳ್ಳೋಣ. ಇವಾಗ ಪಾಕ ರೆಡಿಯಾಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಸಕ್ಕರೆ ಕರಗಿ ಒಂದು 5 ನಿಮಿಷ ಕುದ್ರೆ ಇಷ್ಟಾದರೆ ಸಾಕು. ಇವಾಗ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ನೋಡಿ, ಇಷ್ಟ ಆಗಿದ್ರೆ ಸಾಕಾಗುತ್ತೆ. ಬಾಣಲಿ ಕಾದಿದೆ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದೊಂದೇ ಉಂಡೆನ ಬಿಡೋಣ. ನೀಟಾಗಿ ಈ ಥರ ಒಂದೊಂದಾಗಿ ಉಂಡೆ ಬಿಟ್ಟು ಸಣ್ಣ ಉರಿನಲ್ಲೇ ನಿಧಾನಕ್ಕೆ ಬೇಯಿಸೋಣ. ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ. ನಾವು ಜಾಸ್ತಿ ಉರಿ ಕೊಟ್ಬಿಟ್ಟು ಮೇಲೆಲ್ಲ ಸೀದೋಗುತ್ತೆ, ಒಳಗೆ ಒಂದು ಸ್ವಲ್ಪನೂ ಬೇಯಲ್ಲ. ಆವಾಗ ಒಳಗೆಲ್ಲ ಬೆಂದಿಲ್ಲಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ, ಈ ಥರ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಬರೋ ಥರ ನೀಟಾಗಿ ಬೇಯಿಸೋಣ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಇವಾಗ ಆಗಿದೆ ನೋಡಿ. ಇವಾಗ ರೆಡಿ. ಪಾಕಕ್ಕೆ ಹಾಕೋಣ. ಇವಾಗ ಇನ್ನೊಂದು ಸ್ವಲ್ಪ ಐತಲ್ಲ, ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ಮಾಡ್ಕೊಳ್ಳೋಣ. ಈ ಥರ ಇದೂ ರೆಡಿಯಾಗಿದೆ. ಇದು ತೆಗೆದು ಬಿಡೋಣ. ಈ ಥರ ಬಂದಿದೆ. ಪಾಕಕ್ಕೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಪಾಕದಲ್ಲೇ ಮುನಿಯೋದಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ನೆನೆಬೇಕು, ಪಾಕನೆಲ್ಲ ಹಿಡಿಬೇಕು ಜಾಮೂನು. ಆವಾಗ ಚೆನ್ನಾಗಾಗುತ್ತೆ, ಸ್ವಲ್ಪ ದಪ್ಪಕ್ಕೆ. ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಎಲ್ಲ ಚೆನ್ನಾಗಾಗಿದೆ. ನೀಟಾಗಿ ಪಾಕ ಎಲ್ಲ ಹಿಡ್ದು ಚೆನ್ನಾಗಾಗಿದೆ. ಇವಾಗ ಎಲ್ಲ ಹಾಕ್ಕೊಂಡಾಯಿತು. ಇವಾಗ ಸ್ವಲ್ಪ ಪಾಕ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.